ತೆಂಗಿನ ಮರವನ್ನ ಕಲ್ಪವೃಕ್ಷ ಎಂತಲೇ ಕರೆಯಲಾಗುತ್ತೆ. ಮರದ ಪ್ರತಿಯೊಂದು ಭಾಗಗಳು ಉಪಯೋಗಿಸುವಂಥದ್ದು. ಹಾಗೆಯೇ ಇಲ್ಲೊಬ್ಬ ಯುವತಿ ತೆಂಗಿನ ಚಿಪ್ಪಿನಿಂದ ಕಲಾಕೃತಿಗಳನ್ನ ತಯಾರಿಸಿ ಸ್ವಂತ ದುಡಿಮೆ ಮಾಡಿ ಜಯಶಾಲಿಯಾಗಿದ್ದಾರೆ. ಇನ್ನು ಇವರಿಗೆ ಸಿಗುವ ಆದಾಯ ಕೇಳಿದ್ರೆ ನೀವು ಕೂಡ ಶಾಕ್ ಆಗೋದು ಗ್ಯಾರಂಟಿ. ಹಾಗಾದ್ರೆ ಈ ಯುವತಿ ಯಾರು? ಇವರ ಸ್ಟೋರಿ ನೋಡಿ. ಪ್ರತಿಯೊಬ್ಬ ವ್ಯಕ್ತಿ ಬಾಲ್ಯದಲ್ಲೇ ಕೆಲ ಕನಸುಗಳನ್ನ ಕಂಡಿರುತ್ತಾರೆ. ದೊಡ್ಡವರಾಗ್ತಿದ್ದಂತೆ ಇದಕ್ಕೆ ಪ್ರಯತ್ನನೂ ನಡೆಸ್ತಾರೆ. ಆದ್ರೆ ವಿಪರ್ಯಾಸ ಅಂದ್ರೆ ಕೆಲವರು ತಮ್ಮ ಕನಸನ್ನ ಪೂರ್ಣಗೊಳಿಸುತ್ತಾರೆ. ಆದ್ರೆ ಇನ್ನು ಕೆಲವೊಬ್ಬರು ಪೋಷಕರ ಒತ್ತಡ ಅಥವಾ ಜವಾಬ್ದಾರಿಗಳಿಂದ ಕಂಡ ಕನಸು ನೀರಲ್ಲಿ ಹೋಮ ಆಗೋಗುತ್ತೆ. ಇನ್ನು ಕೆಲವರು ತಮ್ಮ ಗುರಿಯನ್ನ ಸಾಧಿಸುತ್ತಾ ತಾವೇ ಹೆಜ್ಜೆ ಇಡುತ್ತಾರೆ. ಆಗದೇ ಇರುವುದನ್ನ ಆಗುತ್ತೆ ಎಂದು ಮಾಡಿ ತೋರಿಸುವ ಸಾಲಿನಲ್ಲಿ ಕೇರಳದ ಯುವತಿ ಮರಿಯಾ ಕುರಿಯಾಕೋಸ್ ಬರುತ್ತಾರೆ. ತೆಂಗಿನ ಚಿಪ್ಪಿನಿಂದ ಕೋಟಿ ಸಂಪಾದಿಸುತ್ತಿರುವ ಕೇರಳದ ಹುಡುಗಿ ಮರಿಯಾ ಕೇರಳದ ತ್ರಿಶೂರ್ನಲ್ಲಿ ಜನಿಸಿದ್ದಾರೆ. ಮರಿಯಾಳ ತಂದೆ ಕುರಿಯಾಕೋಸ್ ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ತಾಯಿ ಜಾಲಿ ಕುರಿಯಾಕೋಸ್ ಗೃಹಿಣಿ. 28 ವರ್ಷದ ಮರಿಯಾ ಮುಂಬೈನ ಸೇಂಟ್ ಕ್ಲೇವಿಯರ್ ಕಾಲೇಜ್ನಲ್ಲಿ ಅರ್ಥಶಾಸ್ತ್ರ ಪದವಿ ಪಡೆದಿದ್ದರು. 2017ರಲ್ಲಿ ಸ್ಪೇನ್ನಲ್ಲಿ MBA ಮುಗಿಸಿ ಮುಂಬೈಗೆ ಬಂದ ಮರಿಯಾ ಅಲ್ಲಿನ ಕನ್ಸಲ್ಟೆನ್ಸಿಯಲ್ಲಿ ಕೆಲಸ ಮಾಡತೊಡಗಿದ್ದರು. ಆದ್ರೆ ಮರಿಯಾಗೆ ಈ ಕೆಲಸ ಮಾಡಲು ಇಷ್ಟವಿರಲಿಲ್ಲ. ತಮ್ಮ ರಾಜ್ಯ ಕೇರಳಕ್ಕಾಗಿ ಏನಾದ್ರೂ ಮಾಡಬೇಕು ಎಂದು ಬಾಲ್ಯದಲ್ಲೇ ಬಯಸಿದ್ದರು. ಆದ್ರೆ ಏನ್ ಮಾಡಬೇಕು ಎಂಬುದು ಅವರಿಗೆ ಗೊತ್ತಾಗಿರಲಿಲ್ಲ. ಮರಿಯಾ ತಮ್ಮ ರಾಜ್ಯದಲ್ಲಿರುವ ತೆಂಗಿನಕಾಯಿ ಕಾರ್ಖಾನೆಯನ್ನ ನೋಡಿದಾಗ ಅವರ ದಾರಿ ಬದಲಾಯಿತು. ತೆಂಗಿನಕಾಯಿ ತುರಿದು ಚಿಪ್ಪು ರಾಶಿ ರಾಶಿ ಬಿದ್ದಿತ್ತು. ಈ ಚಿಪ್ಪಿನಿಂದ ಏನಾದ್ರೂ ಮಾಡಬಹುದು ಎಂದು ಅವರು ಆಲೋಚನೆ ಮಾಡಿದ್ರು. ಮರಿಯಾ ಕುರಿಯಾಕೋಸ್ ಪ್ರಯಾಣ ಸುಲಭವಾಗಿರಲಿಲ್ಲ. ತಮ್ಮ ಕನಸುಗಳನ್ನ ನನಸಾಗಿಸಲು ಅವರು ಸತತ ಪ್ರಯತ್ನ ನಡೆಸಿ ಯಶಸ್ವಿಯಾಗಿದ್ದಾರೆ. 2019ರಲ್ಲಿ ಮರಿಯಾ ಕೇರಳಕ್ಕೆ ವಾಪಸ್ ಬಂದರು. ಆಗ ಅವರು ತೆಂಗಿನ ಎಣ್ಣೆ ಕಾರ್ಖಾನೆಗೆ ಹೋಗಿದ್ರು. ಅಲ್ಲಿ ಚಿಪ್ಪು ನೋಡಿದ ಅವರು ತೆಂಗಿನ ಚಿಪ್ಪಿನಿಂದ ಏನ್ ಮಾಡಬಹುದು ಎಂದು ಸಂಶೋಧನೆ ನಡೆಸಿದ್ರು. ಸೃಜನಾತ್ಮಕ ವಸ್ತುವನ್ನ ತಯಾರಿಸುವ ಆಲೋಚನೆ ಮಾಡಿದ ಮರಿಯಾ ಅದರಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಿದ್ರು. ಭಾರತದಲ್ಲಿ ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಕೇರಳವು ಪ್ರಮುಖವಾಗಿದೆ. ಈ ಆಧಾರದ ಮೇಲೆ ಮರಿಯಾ 2020ರಲ್ಲಿ ತನ್ನ ಸ್ಟಾರ್ಟ್ಅಪ್ ಅನ್ನ ಪ್ರಾರಂಭಿಸಿದ್ರು. ತನ್ನ ಬ್ರ್ಯಾಂಡ್ಗೆ ತೇಂಗಾ ಎಂದು ನಾಮಕರಣ ಮಾಡಿದ್ರು. ತೆಂಗಿನಕಾಯಿಯನ್ನ ಮಲಯಾಳಂನಲ್ಲಿ ತೇಂಗಾ ಎಂದು ಕರೆಯಲಾಗುತ್ತದೆ. ತೆಂಗಿನಕಾಯಿಯ ಚಿಪ್ಪಿನಿಂದ ಉದ್ಯಮ ಪ್ರಾರಂಭಿಸಿದ್ರು. ಕೋವಿಡ್ನಿಂದಾಗಿ ಕೆಲವು ಸಮಸ್ಯೆಗಳನ್ನ ಎದುರಿಸಿದ್ರು. ಆದ್ರೆ ಇದರಿಂದ ಮರಿಯಾ ಧೈರ್ಯಗೆಡಲಿಲ್ಲ. ಶೀಘ್ರದಲ್ಲೇ ಅವರ ಉತ್ಪನ್ನಗಳು ಜನರಲ್ಲಿ ಪ್ರಸಿದ್ಧವಾಗಲು ಪ್ರಾರಂಭಿಸಿದವು. ಈಗ ಅವರ ಸಂಸ್ಥೆ ವಾರ್ಷಿಕವಾಗಿ 1 ಕೋಟಿ ರೂಪಾಯಿ ವ್ಯವಹಾರ ನಡೆಸುತ್ತಿದೆ. ತೇಂಗಾ ಕೋಕೋ ಕಂಪನಿ ಕಪ್ಗಳು, ಬಟ್ಟಲುಗಳು, ಚಾಕು, ಕತ್ತರಿಗಳು, ಕ್ಯಾಂಡಲ್ ಸ್ಟ್ಯಾಂಡ್ಗಳು, ಅಡುಗೆ ಚಮಚಗಳು ಸೇರಿದಂತೆ 23 ಬಗೆಯ ಸುಂದರ ಉತ್ಪನ್ನಗಳನ್ನ ತಯಾರಿಸುತ್ತಿದೆ. ಮರಿಯಾಳ ತಂದೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದು ತೇಂಗಾ ಕೋಕೋಗೆ ಬೇಕಾದ ಯಂತ್ರಗಳನ್ನ ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಪ್ಲಾಸ್ಟಿಕ್ ವಸ್ತುಗಳು ಪರಿಸರಕ್ಕೆ ವಿರೋಧವಾಗಿರುವ ಕಾರಣ ಜನ ನೈಸರ್ಗಿಕಕ್ಕೆ ಹತ್ತಿರವಾದ ವಸ್ತುಗಳನ್ನ ಬಳಸಲು ಆಸಕ್ತಿ ತೋರುತ್ತಿದ್ದಾರೆ. ಇದೇ ಕಾರಣಕ್ಕೆ ತೆಂಗಿನ ಚಿಪ್ಪಿನ ಈ ವಸ್ತುಗಳು ಹೆಚ್ಚು ಪ್ರಸಿದ್ಧಿಯಾಗ್ತಿವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.